ನಮ್ಮ ಜಿಲ್ಲೆಯಲ್ಲಿ ಬರಲಾರ್ದಂಗೆ ನಿರ್ಬಂಧ ವಿಧಿಸಿದ್ದಾರೆ. ಕಲರ್ ಜೆರಾಕ್ಸ್ ನೀವು ತಗೊಳ್ರಿ, ಒರಿಜಿನಲ್ ಕೊಟ್ರಿ ನನಗೆ. ಒರಿಜಿನಲ್ ಇದು ಯಾರು ಕಲರ್ ಜೆರಾಕ್ಸ್ ಅದು ಕಲರ್ ಜೆರಾಕ್ಸ್ ರಿಸೀವ್ ಮಾಡ್ಲಿ. ಒರಿಜಿನಲ್ ಕೊಡಿ, ಯಾಕೆ ಒರಿಜಿನಲ್ ಕೊಡಿ? ನೀವು ಯಾರ್ಯಾರು ಹಿಡ್ಕೊಂಡು ತಾಲೂಕಲ್ಲಿ ಕಾರ್ಯಕ್ರಮಕ್ಕೆ ತಾಲೂಕು ನಿರ್ಬಂಧ ಮಾಡ್ಕೊಳ್ಳಿ. ನೀವು ಜಿಲ್ಲಾಧಿಕಾರಿಗಳಿಗೆ ಯಾಕೆ ನಿರ್ಬಂಧ ಕೇಳ್ತೀರಿ, ಪ್ರೇಯರ್ ಮಾಡ್ತೀರಿ? ಅದೇ ಜಿಲ್ಲೆಗೆ ಯಾಕೆ ಕೇಳ್ತೀರಿ ಅಂತ? ಯಾಕೆ ನಾವು ಜಿಲ್ಲೆಗೆ ಬರಬಾರ್ದ? ತಾಲೂಕು ಕಾರ್ಯಕ್ರಮಕ್ಕೆ ಹೇಳಿ. ನಾನು ಡಿ ಸಿ ಸರ್ ಆದೇಶ ಇನ್ನೂ ನಾನು ಕೈ ಕೊಟ್ಟಿಲ್ಲ. ನಾನು ಅಂಜನಾದ್ರಿ ವಾಪಸ್ ಬಂದಾಗ ನೀವು ಶುರು ಮಾಡಿ. ನಮ್ಮ ಜಿಲ್ಲೆಯಲ್ಲಿ ಬರಲಾರ್ದಂಗೆ ನಿರ್ಬಂಧ ವಿಧಿಸಿದ್ದಾರೆ. ಸೊ ಹಂಗಾಗಿ ನಿಮಗೆ ನೋಟಿಸ್ ಜಾರಿ ಮಾಡ್ತಾ ಇದ್ದೀವಿ, ನೀವು ಜಿಲ್ಲೆಯಿಂದ ಬಿಟ್ಟು ಹೋಗಬೇಕು. ದಿನಾಂಕ 21 ಇವತ್ತಿಂದ 23ರವರೆಗೆ ಜಿಲ್ಲೆ ಪ್ರವೇಶದಿಂದ ನಿರ್ಬಂಧ ವಿಧಿಸಿದ್ದಾರೆ. ಆದರೂ ನೀವು ಪ್ರವೇಶ ಮಾಡಿದಿರಿ, ಈ ಕ್ಷಣವೇ ನೀವು ಜಿಲ್ಲೆ ಬಿಟ್ಟು ಹೋಗಿ. ಜೆರಾಕ್ಸ್ ಇದೆ ಅದು, ಒರಿಜಿನಲ್ ಕಲರ್ ಜೆರಾಕ್ಸ್. ಒರಿಜಿನಲ್ ರೀ, ಕಲರ್ ಜೆರಾಕ್ಸ್ ಸರ್ ಅದು. ಅದು ಯಾವುದೇ ಇರಲಿ ನೀವು ತಗೊಳ್ಳಿ ಸರ್. ಇದು ಕಲರ್ ಜೆರಾಕ್ಸ್ ನೀವು ತಗೊಳ್ರಿ. ಒರಿಜಿನಲ್ ಕೊಟ್ರಿ ನನಗೆ. ಒರಿಜಿನಲ್ ಇದು ಯಾರು ಕಲರ್ ಜೆರಾಕ್ಸ್ ಅದು. ಕಲರ್ ಜೆರಾಕ್ಸ್ ರಿಸೀವ್ ಮಾಡ್ಲಿ. ಹಂಗಾಗಲ್ಲ. ಅದೇ ಕಲರ್ ಜೆರಾಕ್ಸ್ ರಿಸೀವ್ ಮಾಡ್ಲಿ. ಸರ್ ನಂಗೆ ಒರಿಜಿನಲ್ ಕೊಡಿ, ನನಗೆ ಒರಿಜಿನಲ್ ತಾನೇ ಕೊಟ್ಟಿರ್ತಾರೆ. ಇವ್ರ ಗಾಡಿಗೆ ಒರಿಜಿನಲ್ ಕೊಟ್ರಿ ನೀವು. ಒರಿಜಿನಲ್ ಅಲ್ರಿ ಅದು. ಒರಿಜಿನಲ್ ಕೊಡಿ, ಯಾಕೆ ಒರಿಜಿನಲ್ ಕೊಡಿ? ನೀವು ಯಾರ್ಯಾರು ಹಿಡ್ಕೊಂಡು ಪಟ ಪಟ ಅಂತ ಮಾಡಿದ್ರೆ ನಾನ್ ನೋಡಿ, ನಾನು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಬರ್ತೀನಿ. ನಾನು ಜೊತೆ ಬನ್ನಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಾಪಸ್ ಬರ್ತೀನಿ ಅಂಜನಾದ್ರಿಗೆ. ನೀವೇನಾರು ಇದ್ ಮಾಡ್ರಿ. ನಿರಾಕರಣೆ ಮಾಡಿದ್ರೆ ನಾನು ನಿರಾಕರಣೆ ಮಾಡ್ತಾ ಇಲ್ಲ. ಬೆಟ್ಟಕ್ಕೆ ಹೋಗಿ ಬಂದ ತಕ್ಷಣ ತೊಗೊಳ್ಳಿ. ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಬರಕ್ಕೆ ನಿಮಿಷ. ಈಗ 23 ನೀವು ನಿಮ್ಗೆ ಹೇಳಿದೀವಿ ಆಲ್ರೆಡಿ. ಎಲ್ಲ ಹೇಳಿದ್ರಿ? ಯಾರು ಹೇಳಿದ್ರು? ಯಾರು ಹೇಳಿದ್ರಿ? ಯಾರು ಹೇಳಿದ್ ನಂಗೆ? 21/3/26ರಿಂದ 23/3/26 ಕೊಪ್ಪಳ ಜಿಲ್ಲೆಗೆ ಪ್ರವೇಶಿಸದಂತೆ ನಿರ್ಬಂಧ ವಿಧಿಸಿ ಪ್ರತಿಭಾವಂತರನ್ನು ಆದೇಶಿಸಿದೆ. ಯಾಕಾಗಿ? ಎಲ್ಲ ಇದೆ, ಓದಿ. ಅದನ್ನೇ ನಾನು ಹೇಳ್ತಾ ಇರೋದು. ನಾವು ಇಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ನಾವು ದರ್ಶನಕ್ಕೆ ಬರಬಾರ್ದ? ಅಂಜನಾದ್ರಿ ಬೆಟ್ಟಕ್ಕೆ ದರ್ಶನಕ್ಕೆ ಬರಬಾರ್ದ ನಾವು? ಬನ್ನಿ ನೀವು ನನ್ನ ಜೊತೆಗೆ ಸರ್. ನೀವು ಇಡೀ ಟೀಮ್ ಬನ್ನಿ. 23 ಸರ್ ನೋಡಿ ಸರ್, 22ಕ್ಕೆ ನಿರ್ಬಂಧ ಮಾಡ್ರಿ, 21ಕ್ಕೆ ನಿರ್ಬಂಧ ಮಾಡ್ರಿ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ನಾವು 21 ಯಾವಾಗ ನಮ್ಗೆ ಫಿಟ್ ಅನ್ಸುತ್ತೆ ಅದು ಮಾಡ್ತೀವಿ. ನಿಮಗೆ ಇದು ಸರಿ ಇಲ್ಲ ಅನ್ಸಿದ್ರೆ ಸರ್ ಇದನ್ನ ಚಾಲೆಂಜ್ ಮಾಡಿ ನೋಡಿ, ದರ್ಶನ ಮಾಡ್ರಿ. ನನ್ಗೆ ನಾನು ಓಪನ್ ಆಗಿ ಹೇಳ್ತಿದ್ದೀನಿ. ನಮ್ಗೆ ನಾನು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತೀನಿ. ಅಂಜನಾದ್ರಿ ಬೆಟ್ಟದ ದರ್ಶನ ಮುಗಿಸ್ಕೊಂಡು ವಾಪಸ್ ಬೆಂಗಳೂರು ಹೋಗ್ತೀನಿ. ನೀವು ಅಷ್ಟಕ್ಕೆ ಅದಕ್ಕೆ ಅವಕಾಶ ಕೊಡಿ. ನನಗೆ ಅವಕಾಶ ಕೊಡೋ ಇದ್ರಲ್ಲಿ ಇಲ್ಲ ಸರ್. ನಾನು ಹೇಳಿ ಸರ್, ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತೀನಿ, ನೀವು ನಮ್ಮ ಜೊತೆಗೆ ಬನ್ರಿ. ನೀವು ಸಿಬ್ಬಂದಿಗೆ ಬನ್ರಿ. ನೀವು ಸಿಬ್ಬಂದಿ ಬನ್ರಿ. ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತೀನಿ, ಅಂಜನಾದ್ರಿ ಬೆಟ್ಟ ಮುಗಿಸ್ಕೊಂಡು ವಾಪಸ್ ಹೋಗ್ತೀನಿ. 24ನೇ ತಾರೀಕು ನಿಮ್ ಜೊತೆ ನಾವು ಹೋಗ್ತೀವಿ. ಎಲ್ಲಿಗೆ? ಇದೇ ಬೆಟ್ಟ ಅಂದ್ರೆ ನಾವು ಬೇಕಾಬಿಟ್ಟೆ ಈಗ ಒಂದ್ ಕೆಲಸ ಮಾಡೋಣ. ಯುಗಾದಿ ಹಬ್ಬನ ಇದ್ರ ಡಿಸೆಂಬರ್ ಅಲ್ಲಿ ಮಾಡ್ಕೊಳ್ಳೋಣ. ಜಿಲ್ಲಾಧಿಕಾರಿಗಳಿಗೆ ಏನ್ ಬೆಲೆ ಕೊಟ್ಟಂಗಾಯ್ತಾಗ? ಅದಕ್ಕೆ ಜಿಲ್ಲಾಧಿಕಾರಿ ಆದೇಶಕ್ಕೆ ಏನ್ ಬೆಲೆ ಸರ್ಕಾರ ಐತೆ ಅಂತ ಹೇಳಿ ನೀವು ಕೇಳೋರು ಜಿಲ್ಲಾಧಿಕಾರಿಗಳು ಪ್ರೇಯರ್ ಮಾಡಿದವ್ರು ಯಾರು? ಸರ್ಕಾರ ಯಾವ ಜಿಲ್ಲಾಧಿಕಾರಿಗಳಿಗೆ ಪ್ರೇಯರ್ ಮಾಡಿದವ್ರು ಯಾರು? ನೋಡಿ, ಶಾಂತಿ ಸುವ್ಯವಸ್ಥೆ ಇದನ್ನ ಮಾಡ್ಬೇಕಾಗ್ತದೆ. ತಾಲೂಕಿಗೆ ಮಾಡಿ. ಮಾಡಕ್ಕಾಗಲ್ಲ. ಯಾಕೆ ಮಾಡಕ್ಕಾಗಲ್ಲ? ತಾಲೂಕು ಅಧಿಕಾರಿಗಳು ಮಾಡ್ಬೋದ್ರಿ. ತಾಲೂಕು ಅಧಿಕಾರಿಗಳು ಮಾಡ್ಬೋದು. ನಿಮಗೆ ತಾಲೂಕಲ್ಲಿ ಇರೋದನ್ನ ತಾಲೂಕು ಅಧಿಕಾರಿಗಳ ಕೈ ಮಾಡಿಸಿ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ. ಸರ್ ನೀವೇ ಹೇಳ್ತಾ ಇದ್ರಿ ತಾಲೂಕ್ ನಿರ್ಬಂಧ ಮಾಡಿಸ್ಕೊಳ್ರಿ. ತಾಲೂಕಲ್ಲಿ ಕಾರ್ಯಕ್ರಮ ಇದೆ, ತಾಲೂಕ್ ನಿರ್ಬಂಧ ಮಾಡಿಸ್ಕೊಳ್ಳಿ. ನೀವು ಜಿಲ್ಲಾಧಿಕಾರಿಗಳಿಗೆ ಯಾಕೆ ನಿರ್ಬಂಧ ಕೇಳ್ತೀರಿ, ಪ್ರೇಯರ್ ಮಾಡ್ತೀರಿ? ಏನ್ ತಪ್ಪಿದೆ ಮಾಡೋದ್ರಲ್ಲಿ? ಅದೇ ಜಿಲ್ಲೆಗೆ ಯಾಕೆ ಕೇಳ್ತೀರಿ ಅಂತ? ತಪ್ಪಿದೆ ಮಾಡೋದ್ರಲ್ಲಿ? ಯಾಕೆ ನಾವು ಜಿಲ್ಲೆಗೆ ಬರಬಾರ್ದ? ತಾಲೂಕು ಕಾರ್ಯಕ್ರಮ ದೃಷ್ಟಿಯಿಂದ ಜಿಲ್ಲೆ ಬರಬಾರ್ದು. ಸರ್ ಏನಾದ್ರು ಮಾತಾಡಿದ್ರೆ ಕೇಸ್ ಆಯ್ತು. ಎಲ್ಲಿ ತೋರಿಸ್ರಿ. ನಾನು ಸರ್ ಮನುಷ್ಯ ಸರ್ 10 ವರ್ಷ ಹೋರಾಟ ಜೀವನದಲ್ಲಿ ವೇದಿಕೆ ಮೇಲೆ ಒಂದೇ ಒಂದು ಕೇಸ್ ಹಾಕಿರೋದನ್ನ ತೋರಿಸ್ರಿ ನನ್ನ ಮೇಲೆ ನೋಡೋಣ. ಎಲ್ಲಾಗಿದೆ? ಅದೆಲ್ಲ ಇರೋದು ನಂದು ಹೋರಾಟದ್ದು ಗೋರಕ್ಷಣೆದು. ಕನಕಗಿರಿ ತೋರಿಸಿ ಒಂದು ಕೇಸು ಆಗಿದೆ. ಯಾರು ಹೇಳಿದ್ದು? ನಾವು ಹೇಳ್ತಾ ಇದ್ದೀವಿ. ಬಸವನಗುಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಭಾಷಣ ಮಾಡಿ ಆಗಿದೆ ನಂದು. ಇಲ್ಲ, ನಿಮಗೆ ಮೊನ್ನೆ ಬಸವನಗುಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಿರೋದು ಯಾವ್ದು? ಕನಕಗಿರಿಯಲ್ಲಿ ಕೇಸ್ ಆಗಿದೆ. ಕನಕಗಿರಿಲಿ ಯಾಕೆ ಕೇಸ್ ಆಗಿದೆ? ಕನಕಗಿರಿಲಿ ಮೊನ್ನೆ ಏನ್ ಉದ್ದೇಶ? ಮೊನ್ನೆ ಮಾತಾಡಿದ್ರಲ್ಲ ನೀವು ಮಾತಾಡಿದ್ರಿ. ಆಮೇಲೆ ಮುತಾಲಿಕ್ ನಾನ್ ಮಾತಾಡಿರೋದ್ರಲ್ಲಿ ಏನು ಇಲ್ವೇ ಇಲ್ಲ. ನೀವು ಕೇಸ್ ಮಾಡ್ರಿ, ಸುಮ್ಮನೆ ಮಾಡ್ಬೇಕು ಅಷ್ಟೇ. ಆಗುತ್ತೆ ನೀವು ಮಾತಾಡಿರೋದು. ಅದೇ ಹೇಳಿದ್ದು 10 ವರ್ಷದಲ್ಲಿ ಯಾವ್ದಾದ್ರು ಒಂದು ಪ್ರೂವ್ ಮಾಡ್ರಲ್ಲ. ಬೇಡ. ನಾನು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಬರ್ತೀನಿ ನೋಡ್ರಿ. ನನ್ನ ಜೊತೆಗೆ ಯಾರನ್ನ ಕಳಿಸ್ರಿ, ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬಿಟ್ಟು ವಾಪಸ್ ಬರ್ತೀನಿ. ಸರ್ ನೀವು ತಾಲೂಕ್ ನಿರ್ಬಂಧ ಇರೋದು ತಾಲೂಕಿಗೆ ಏನಾದ್ರು ಮಾಡ್ಕೊಳ್ರಿ. ಜಿಲ್ಲೆ ಅದು ತಾಲೂಕ್ ನಿರ್ಬಂಧ ಮಾಡ್ಕೊಳ್ರಿ. ನೀವು ಜಿಲ್ಲೆಗೆ ತಗೊಬಂದು ನೀವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬಾರ್ದು ಅಂತ. ನಾನು ಅಂಜನಾದ್ರಿ ಬೆಟ್ಟಕ್ಕೆ ಹೋಗದೆ ಯಾಕ್ರಿ ವಾಪಸ್ ಹೋಗೋಣ? ನಮಗೆ ಅಧಿಕಾರ. ಅಂಜನಾದ್ರಿ ಬೆಟ್ಟಕ್ಕೆ ಬಂದಿವಿ, ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರ್ತೀವಿ.
ಅಂಜನಾದ್ರಿ ಬೆಟ್ಟದ ಕೆಳಗಡೆ ಬಂದು ನಾವು ಬೆಟ್ಟಕ್ಕೆ ಹೋಗ್ಬಾರ್ದು ಅಂತಂದ್ರೆ ಬನ್ನಿ ನೀವು ನನ್ನ ಜೊತೆಗೆ ಸಿಬ್ಬಂದಿಗಳು. ಡಿಸಿ ಸರ್ ಆರ್ಡರ್ ನೀವು ಉಲ್ಲಂಘನೆ ಮಾಡ್ದಂಗ ಆಗುತ್ತೆ. ನಾನ್ ಡಿಸಿ ಸರ್ ಆದೇಶ ನಂಗೆ ಇನ್ನೂ ನಾನು ಕೈ ತಗೊಂಡಿಲ್ಲ. ನಾನು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕು, ವಾಪಸ್ ಬಂದಾದ್ಮೇಲೆ ನೀವು ಸರ್ವ್ ಮಾಡಿ. ನೀವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಬಂದಾದ್ಮೇಲೆ ಸರ್ವ್ ಮಾಡಿ ಸರ್. ಇಲ್ಲೇ ಇರ್ತೀರಲ್ಲ. ನಾವು ನಿಮ್ಗೆ ನಿನ್ನೆ ತಿಳಿಸಿದ್ದೀವಿ. ಇಲ್ಲ ಸರ್, ಇದು ಗೊತ್ತಿರೋ ಬಗ್ಗೆ ಯಾವ್ದೇ ಕಾರಣಕ್ಕೂ ಇಲ್ಲ. ನೀವು ವಾಪಸ್ ಬಂದಾದ್ಮೇಲೆ ಸರ್ವ್ ಮಾಡ್ರಿ. ಇಲ್ಲ ನೀವು ಅಂತೂ ಸರ್ವ್ ಮಾಡ್ಬೇಕು. ಯಾವ್ದೋ ಫ್ಯಾಕ್ಸ್ ಇದು ತಗೊಂಡ್ಬರ್ಬಿಟ್ರಿ, ಒರಿಜಿನಲ್ ತಗೊಂಡ್ ಸರ್ವ್ ಮಾಡಿ. ಒರಿಜಿನಲ್ ತಗೊಂಡ್ಬಂದಿ ನೀವು. ಅದು ಫ್ಯಾಕ್ಸ್ ಐತ್ರಿ, ಅದು ಆದೇಶ ಆಗೈತೆ. ಫ್ಯಾಕ್ಸ್ ಒರಿಜಿನಲ್ ಸಿಗ್ನೇಚರ್ ಅಲ್ಲ, ಅದು ಕಲರ್ ಜೆರಾಕ್ಸ್. ಅದು ಯಾವ ಕಲರ್ ಜೆರಾಕ್ಸ್ ನೀವ್ ಎಲ್ಲಿಂದ ಎಲ್ಲೋ ಕುತ್ಕೊಂಡು ಇಲ್ಲ ಅದು ಇಲ್ಲ 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 ನಮಗೆ ನೋಡ್ರಿ ನಿಮ್ಗೆ ಡೂಪ್ಲಿಕೇಟ್ ಇತ್ತು ನೀವು ಹೋಗಿ ನಾವು ಹೇಳ್ಕೊಂತೀವಿ. ಡೂಪ್ಲಿಕೇಟ್ ನಾನು ಯಾಕೆ ರಿಸೀವ್ ಮಾಡ್ಲಿ ಹೇಳಿ? ಮತ್ತೆ ನಿಮ್ಗೆ ನನಗೆ ಒರಿಜಿನಲ್ ಕೊಡ್ರಿ. ನೀವು ನನ್ನ ಕೈಗೆ ಆದೇಶ ಒರಿಜಿನಲ್ ಇರುತ್ತಲ್ಲ ಅದ್ ಕೊಡ್ರಿ. ಯಾಕೆ ನೀವು ಸಿಗ್ನೇಚರ್ ಮಾಡಿರ್ತಾರಲ್ರಿ, ಅವ್ರು ಯಾಕೆ ಮಾಡ್ತಾರೆ? ನೀವ್ ಎಲ್ ಬೇಕಲ್ಲಿ ಫ್ಯಾಕ್ಸ್ ತಗೊಂಡು ಹಂಚ್ಲಿ ಅಂತನ. ನೀವೇ ಯಾಕೆ ಬಂದ್ರಿ? ಹಂಗಿದ್ರೆ ಇಲ್ಲಿ ಅವರಿಗೆ ಫ್ಯಾಕ್ಸ್ ಮಾಡಿ ಹಂಚಿಸ್ಬೋದಿತ್ತು. ನೀವೇ ಯಾಕೆ ಬಂದ್ರಿ? ಮತ್ತೆ ಒರಿಜಿನಲ್ ಕೊಡ್ಬೇಕು ಅಂತಾನೆ ಬರೋದು. ನೇಮಕ ಮಾಡಿದಾರೆ ಅದು ತಗೊಂಡು ಅದೇ ಒರಿಜಿನಲ್ ಕೊಡಿ ಅಂತಾನೆ ಕೊಡಕ್ ಹೇಳೋದು. ಹೊರಗಡೆ ಒರಿಜಿನಲ್ ಹೆಂಗ್ರಿ ಆಗುತ್ತೆ? ಅದ್ರ ಮೇಲೆ ಸಿಗ್ನೇಚರ್, ಫ್ಯಾಕ್ಸ್ ಅಲ್ಲಿ ಇರೋ ಸಿಗ್ನೇಚರ್ಗೂ ಅರ್ಥ ಆಗಲ್ವಾ ನಮ್ಗೆ? ಏನ್ ಮಾಡ್ಬೇಕಂತ ಮಾಡಿ ನಾನು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಬರ್ತೀನಿ. ನನ್ನ ಜೊತೆಗೆ ಬನ್ನಿ ನೀವು. ಅಂಜನಾದ್ರಿ ಬೆಟ್ಟ ಸ್ನಾನ ಮಾಡಿದ್ರಾ? ಇಲ್ಲ ಸರ್, ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಅಂತಾನೆ ಅವ್ರು ಕೇಳ್ಬಿಟ್ಟು ಹುಡುಗರನ್ನ ರೆಡಿ ಆಗಿ ಸ್ನಾನ ಮಾಡಿದ್ರೆ ಹೋಗೋಣ, ನಾವು ಬರ್ತೀವಿ. ಸರಿ ಆಯ್ತು. ಅದಕ್ಕೆ ಅಷ್ಟು ಬಿಟ್ರೆ ಮತ್ತೆ ಬೇರೆ ಏನೇನೈತೆ ನೋಡಿ. ಅಲ್ಲೇ ಹಾಕ್ಬಿಡು ಪಾರ್ಕ್. ಒಂದ್ಸಲ ಬಂದಿದ್ದೆ. ಜಾಸ್ತಿ ಜನ ನೋಟಿಸ ಮಾಡಿಲ್ಲ ನಾವು. ಸಿಂಗಲ್ ಮಾಡ್ರಿ, ಸಿಂಗಲ್ ಏನ್ ಮಾಡ್ರಪ್ಪ. ಎಲ್ಲ ಬರ್ಬೇಡ್ರಿ, ಬರ್ರಿ ನೀವು ಬರ್ರಿ. ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳರವರು ತಮ್ಮನ್ನ 21/3/2026ರಿಂದ 23/3/2026 ನಮ್ಮ ಜಿಲ್ಲೆ ಪ್ರವೇಶ ಮಾಡಲಾರ್ದಂಗೆ ಆದೇಶ ಮಾಡಿದ್ದಾರೆ. ಪ್ರತಿಬಂಧಕ ಆಜ್ಞೆ. ದಯವಿಟ್ಟು ಅದನ್ನ ಓದಿ. ಕಾರ್ಯಕ್ರಮ ಉದ್ದೇಶ ಮಾತನಾಡಲು ಭಾಷಣಕಾರರಾಗಿ ಪ್ರಮೋದ್ ತಾಲೂಕಿನ ಪುನೀತ್ ಕೆರೆಯಲ್ಲಿ ಆಗಮಿಸುವ ಮಾಹಿತಿ ಇದ್ದು, ವೇದಿಕೆ ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ಇವರಿಬ್ಬರಿಗೂ ಹಿರೇವಂಕುಲ ಕುಂಟದ ಪ್ರಮುಖ ಸ್ಥಳಗಳಿಗೆ ಮತ್ತು ಚಿಕ್ಕವಂಕುಲ ಕುಂಟ ಗ್ರಾಮದ ಶ್ರೀ ಮಾರುತೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡುವುದಾಗಿ ತಿಳಿದು ಬಂದಿರುತ್ತದೆ. ದೇವಸ್ಥಾನಕ್ಕೂ ಭೇಟಿ ಮಾಡೋಂಗಿಲ್ವಂತ ಸರ್? ಪ್ರಸ್ತುತ ಕೊಪ್ಪಳ ಜಿಲ್ಲೆಯನ್ನು ಅದೇ ರೀತಿ ಪುನೀತ್ ಕೆರೆಯಲ್ಲಿ ಆದೇಶಗಳ ಮೇರೆಗೆ ಡಾಕ್ಟರ್ ಸುರೇಶ್ ಬಿ ಇಟ್ನಾಳ ಭಾರತೀಯ ಸೇವೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಭಾರತೀಯ ಪದಾಧಿಕಾರಿ ಕೊಪ್ಪಳ ಜಿಲ್ಲೆಯಲ್ಲಿ ಸಾರ್ವಜನಿಕ ಶಾಂತಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಪುನೀತ್ ಕೆರೆಹಳ್ಳಿ ಇವರನ್ನು 21/3/2026ರಿಂದ 23/3 ನೋಡಿ. ಕಾರ್ಯಕ್ರಮ ಇರ್ತಕ್ಕಂಥದ್ದು ಯಲಬುರ್ಗಾ ತಾಲೂಕಾ.
ಯಾವ ತಾಲೂಕು ಬರುತ್ತೆ? ಯಲಬುರ್ಗಾ ತಾಲೂಕು. ನನಗೆ ಸಕಲೇಶ್ಪುರ ಕಾರ್ಯಕ್ರಮ ಇದ್ದಾಗ ಸಕಲೇಶ್ಪುರ ತಾಲೂಕಿಗೆ ನಿರ್ಬಂಧ ಮಾಡ್ತಾರೆ. ಇಡೀ ಜಿಲ್ಲೆಗೆ ನಿರ್ಬಂಧ ಹಾಕೋದ್ರಿಂದ ನಾವು ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಹೋಗೋದಿರುತ್ತೆ. ಈಗೇನು ಕಾರ್ಯಕ್ರಮಕ್ಕೆ ಬರಬಾರ್ದು ಅಂದ್ರೆ ಆ ಕಾರ್ಯಕ್ರಮ ನಡೆಯೋ ಸ್ಥಳ ಆ ತಾಲೂಕಿಗೆ ದಂಡಾಧಿಕಾರಿಗಳು ಇರ್ತಾರೆ, ಆ ತಾಲೂಕಿಗೆ ಹಾಕ್ಬೋದು. ಈಗ ನಾವು ಇಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ಬರೋದಿದೆ, ಕೊಪ್ಪಳದಲ್ಲಿ ಬೇರೆ ಬೇರೆ, ಗಂಗಾವತಿಯಲ್ಲಿ ಇದೆ, ಆನೆಗುಂದಿ ಮಹಾಸಂಸ್ಥಾನ ಇದೆ. ನಮ್ಮ ಧಾರ್ಮಿಕ ಹಕ್ಕು ನಾವು ಬೇರೆ ಕಡೆ ಹೋಗುವಂಥದ್ದು. ಆಯ್ತಾ, ದಯವಿಟ್ಟು ಈ ರೀತಿಯಾಗಿ ಮುಂದೆ ಆಗದಂತೆ ನೋಡಿ. ಈ ಸಲ ನಾನು ತಗೊಳ್ತಿದ್ದೀನಿ, ನಾನು ರಿಸೀವ್ ಮಾಡ್ತೀನಿ, ಕಾನೂನು ಏನಿದೆ ಪಾಲನೆ ಮಾಡ್ತೀನಿ. ನೀವು ಚೆನ್ನಾಗಿ ನಮಗೆ ಕೋಆಪರೇಟ್ ಮಾಡಿದ್ದೀರಾ, ದರ್ಶನಕ್ಕೆ ಹೋಗಿ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಬಟ್ ನಾನು ಕೇಳ್ತಾ ಇರೋದು ನೆಕ್ಸ್ಟ್ ದಯವಿಟ್ಟು ಇದು ನಿಮ್ಮ ಮೇಲಧಿಕಾರಿಗಳಿಗೆ ಹೇಳಿ, ತಾಲೂಕಿಗಿದ್ದಾಗ ತಾಲೂಕಿಗೆ ನಿರ್ಬಂಧ ವಿಧಿಸ್ಬೇಕು. ಈ ರೀತಿ ಇಡೀ ಜಿಲ್ಲೆಗೆ ನಿರ್ಬಂಧ ವಿಧಿಸ್ಬಿಟ್ರೆ ಈಗ ನಾನು ಬೇರೆ ಕಡೆನೂ ಹೋಗ್ದಂಗೆ ಆಗೋದು. ಒಳ್ಳೇದು. ಈಗ ನಾವು ಈಗ ಶಾಂತಿ ಪಾಲನೆ ದೃಷ್ಟಿಯಿಂದ ಮಾಡಿದ್ದು, ನಿಮ್ಗೆ ತೊಂದರೆ ಆಗಲಿ ಅನ್ನೋ ದೃಷ್ಟಿಯಿಂದ ಅಲ್ಲ, ನನಗೆ ತೊಂದರೆ ಕೊಡೋದು ತೊಂದರೆ ಆಗುತ್ತಲ್ಲ. ಈಗ ಮುಂದೆ ಈ ರೀತಿ ಆಗ್ಲಾರ್ದಂಗೆ ನೋಡ್ಕೊಳ್ಳೋಣ. ಈಗ ನಾನು ಆನೆಗುಂದಿ ಸಂಸ್ಥಾನಕ್ಕೆ ಹೋಗ್ಬೇಕಿತ್ತು. ಈಗ ನನಗೆ ಅಲ್ಲೆಲ್ಲೋ ಕಾರ್ಯಕ್ರಮಕ್ಕೆ ನಿರ್ಬಂಧ ಮಾಡ್ಲಿಕ್ಕೆ ನೀವು ಆನೆಗುಂದಿ ಸಂಸ್ಥಾನಕ್ಕೆ ಹೋಗ್ದಂಗೆ ಮಾಡಿದ್ರೆ ನನ್ನ ಹಕ್ಕಲ್ವಾ ಅದು? 23 ನಂತರ ನೀವು ಮಾಡಿ ಬೇರೆ ಬೇರೆ ಕಾರ್ಯಕ್ರಮ ಇರ್ತಾವಲ್ಲ ಸರ್. ನೋಡಿ, ಇದು ಏನಾಗುತ್ತೆ, ಇಡೀ ಜಿಲ್ಲೆಗೆ ನಿರ್ಬಂಧ ಹಾಕೋದು ಏನಾಗುತ್ತೆ, ಅಧಿಕಾರಿಗಳನ್ನ ಮತ್ತು ಅಲ್ಲಿರ್ತಕ್ಕಂಥ ಈ ಆಡಳಿತ ಅನ್ನೋದು ಇಲ್ಲೇ ರಿಸೀವ್ ಹಾಕೋದ ಆಡಳಿತ ಸಂಪೂರ್ಣವಾಗಿ ಒಂದು ಸರ್ಕಾರದ ಕಪಿಮುಷ್ಟಿಗಿದೆ ಅಂತ ಅನ್ಸುತ್ತೆ ನಮಗೆ. ಡೇಟ್ ಎಷ್ಟು? 21 ಅಲ್ಲ? 21. ನಿಷೇಧ ಇರೋದು ಯಾವಾಗಿಂದ ಯಾವಾಗಿಗೆ? 21ರಿಂದ 23. ಇವತ್ತಿಂದ ನಾಳೆ ನಾಡ್ದು. ನಾಳೆ ನಾಡಿದ್ದು. ಸೋಮವಾರನೂ ಇಲ್ಲ. ಸೋಮವಾರ 23 ಸೋಮವಾರ. ಸೋಮವಾರ ಇಲ್ಲ. ಟೈಮ್ ಎಷ್ಟು? 9:45. 8:45. ಮೇಲಧಿಕಾರಿಗಳಿಗೆ ತಿಳಿಸಿ ದಯವಿಟ್ಟು ತಾಲೂಕಿಗೆ ಮಾತ್ರ ನಿರ್ಬಂಧ ಹಾಕಿ ಹೇಳಿ. ಅವ್ರಿಗಿದ್ರೆ ನಿರ್ಬಂಧ ಹಾಕ್ಲಾರ್ದಂಗೆನೆ ಇರೋ ಪ್ರಯತ್ನ ಮಾಡೋಣ. ನಮಗೆ ನೀವು ಏನು ಇಲ್ವೇ ಇಲ್ವಲ್ಲ. ನಿಮ್ಗೆ ಹಾಕ್ಬೇಕಂತ ಅದೇ ನಿರ್ಬಂಧ ಹಾಕಬಾರ್ದು ಅಂತ ಅಂದ್ರೆ ಸರ್ಕಾರ ಬದಲಾಗ್ಬೇಕು. ನೋಡ್ರಿ, ಸರ್ಕಾರ ಇರುತ್ತೆ, ಸರ್ಕಾರದ ಆಜ್ಞೆ ಪಾಲಿಸ್ಬೇಕಾಗತ್ತೆ. ಪಾಪ ಅವರು ಅಧಿಕಾರಿಗಳು ಪಾಲಿಸ್ತಾರೆ, ಏನ್ ಮಾಡಕ್ಕಾಗತ್ತೆ ಹೇಳಿ. ಈ ರೀತಿ ನಿರ್ಬಂಧ ಹಾಕೊಂಡು ಹಿಂದೂ ಹೋರಾಟಗಾರರನ್ನು ಕಟ್ಟಾಕಿದ್ರೆ ಆತರ ಏನಿಲ್ಲ. ಇನ್ನೇನು ನಿರ್ಬಂಧ ಕಾರ್ಯಕ್ರಮಕ್ಕೆ ಬನ್ನಿ. ಸರ್, ನಾನು ನಿಜ ಕೇಳ್ತಾ ಇದ್ದೀನಿ, ಇದುವರೆಗೂ ಒಬ್ಬ PFI ಹೋರಾಟಗಾರ ಇವರಿಗೆ PFI ನ ಕಾರ್ಯಕರ್ತರುಗಳಿಗೆ ಯಾವ್ದಾದ್ರು ಒಂದು ತಾಲೂಕಿಗೆ ನಿರ್ಬಂಧ ನಿಮ್ ತಾಲೂಕಲ್ಲಿ ಹೇಳ್ರಿ. ಸುಮ್ಮನೆ ರೀ ಸರ್, ಯಾವ್ದೇ ಒಬ್ಬ ಮುಸಲ್ಮಾನರಿಗೆ ಯಾವುದೇ ತೊಂದರೆ ಇಲ್ಲ, ನಮಗ್ ಮಾತ್ರ ಹಿಂದೂಗಳಿಗೆ ಈ ದೇಶದಲ್ಲಿ ತೊಂದರೆ ಇರೋದು. ಗುರು ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. ನಾ 5 ತಿಂಗಳ ಹಿಂದೆನೆ ಅವನಿಗ ಮತ್ತು ಕಾಯಿಲೆ ಬಂದಿತ್ತು ತಲೆ ಸುತ್ತ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೆ. 5,000 ಸ್ಕ್ಯಾನಿಂಗ್ಗೆ ಹಾಕಿದೆ ನಾರ್ಮಲ್ ಬಂತು ನಾನೊಂದು ತಾಯಾಗಿ ಹೇಳ್ತಿದ್ದೀನಿ ನನ್ನ ಮಗ ಕಷ್ಟ ಪಡೋದು, ಅವ್ನು ಕಣ್ಣೀರು ಹಾಕೋದು ನನ್ನ ಕೈಲಿ ನೋಡಕ್ ಆಗ್ತಿದ್ದಿಲ್ಲ ಅವ್ನು ಯಾವಾಗ್ಲೂ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ದಿಲ್ಲ ಮಕ್ಕೊಂತಿದ್ದಿಲ್ಲ ಅವ್ನು ಎಲ್ಲರಿಗೂ ನೋಡಿ ಅಳೋದು ಅವನು ಫುಲ್ಲು ದಪ್ಪಾಗ್ಬಿಟ್ಟ ಬೆಂಗಳೂರಲ್ಲಿ ಒಯ್ದಿದ್ವಿ ಅಲ್ಲೂ ಆಗಲ್ಲ ಅಂದ್ರು. ಬೆಂಗಳೂರು ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಕೊಲೆಸ್ಟ್ರಾಲ್ ಎಲ್ಲ ತಗ್ಸಕ್ಕೆಲ್ಲ ಹೋಗಿದ್ದೀನಿ ಸರ್. ಫಸ್ಟಿಗೆ ನನಗೆ ಪೀಡ್ಸ್ ಕಾಯಿಲೆ ಇತ್ತು ಸರ್. ಮಾತ್ರೆ ತಗೊಂಡು ನಾನು ಫುಲ್ ದಪ್ಪ ಆಗ್ಬಿಟ್ಟಿದ್ದೆ. ಮುಂಚೆ ನನಗೆ ತಲೆ ಸುತ್ತ ಬರೋದು, ಕಣ್ಣೆಲ್ಲ ಮಂಜಾಗೋದು, ವಾಮೆಂಟ್ ಆಗೋದು. ನಾನು ಮುಂಚೆ 95 kg ಇದ್ದೆ, ಕೇವಲ 4 ತಿಂಗಳಲ್ಲಿ 23 kg ಸಣ್ಣ ಆಗಿದ್ದೀನಿ. ಅಂದ್ರೆ 72 kg ಇದ್ದೀನಿ ಈಗ. ಆಮೇಲೆ ಒಂದು ವಾರ ಬಿಟ್ಟು ನಿಮ್ ಜೀನಿ ಸ್ಲಿಮ್ ತಗೊಂಡ್ಮೇಲೆ ಬೆನ್ನೋವು ಸುಸ್ತು, ತಲೆನೋವು ಏನು ಇಲ್ಲ ಅದನ್ನ ತಗೊಂಡ್ಮೇಲೆ ಅವನು ಪರವಾಗಿಲ್ಲ ಈಗ ನೋಡಿದ್ರೆ ನನ್ನ ಮಗ ನೋಡಿದ್ರೆ ಖುಷಿ ಆಗ್ತೈತೆ ನಮ್ಮ ಮಗ ದಪ್ಪ ಇದ್ನಲ್ಲ ಅವಾಗ ನೋಡಿ ಕಣ್ಣೀರ್ ಹಾಕ್ತಿದ್ದೆ. ನಾನು ಈಗ ಖುಷಿ ಪಡ್ತಿದ್ದೀನಿ ನನ್ನ ಮಗಗ್ ನೋಡಿ. ನಮ್ ನೆಂಟ್ರೆ ನನಗೆ ಗುರುತು ಹಿಡಿತಿಲ್ಲ, ಅಷ್ಟು ಸಣ್ಣ ಆಗಿದ್ದೀನಿ. ದಪ್ಪ ಇದ್ದವರೆಲ್ಲ ತಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ಆರೋಗ್ಯಕ್ಕೆ ಒಳ್ಳೇದು ನನ್ನ ಮಗ ಸಣ್ಣ ಆಗ ನನಗೆ ಖುಷಿ.
ಎಲ್ಲಾ ತಾಯಿಯವ್ರ ಮಕ್ಕಳು ಯಾರ ಮನೇಲಿ ದಪ್ಪ ಇದಾರ ಮಕ್ಕಳು ಎಲ್ಲಾ ತಾಯಿ ನೀವು ಸಪೋರ್ಟ್ ಮಾಡ್ರಿ ಮಕ್ಕಳಿಗೆ. ಜೀನಿ ಸ್ಲಿಮ್ ಯೂಸ್ ಮಾಡಿ, ನೀವು ಜೀನಿ ಸ್ಲಿಮ್ ತಗೊಳ್ರಿ, ನೀವು ಖುಷಿ ಪಡ್ತೀರಿ. ನನ್ನ ಮಗಗ್ ನೋಡಿ ನಾನು ಖುಷಿ ಪಡ್ತಿದ್ದೀನಿ ಇವಾಗ. ಏನು ಭಯ ಇಲ್ಲ ಸರ್, ಇದೇನು ಸಿರಿಧಾನ್ಯಗಳಿಂದ ಮಾಡಿರೋ ಪೌಡ್ರ್ ಇದು, ಇದರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ಲ. ಜೀನಿ ಸ್ಲಿಮ್ ಯೂಸ್ ಮಾಡಿ. ಥ್ಯಾಂಕ್ ಯು ಜೀನಿ ಸ್ಲಿಮ್.